ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 2021ರಲ್ಲಿ ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿದ್ದ ಬ್ಯಾಂಡಿಡ್ ಲವ್ ಅನ್ನೋ ಸಸ್ಪೆನ್ಸ್ ರೊಮ್ಯಾನ್ಸ್ ಮೂವಿಯನ್ನು ನೋಡ್ತಾ ಇದ್ದೀವಿ. ಖಂಡಿತ ಈ ವಿಡಿಯೋವನ್ನ ದೊಡ್ಡವರು ಮಾತ್ರ ನೋಡಿ, ಚಿಕ್ಕ ಹುಡುಗರಾಗಿದ್ರೆ ತಕ್ಷಣ ಈ ವಿಡಿಯೋವನ್ನ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಲೈಫ್ ಅಲ್ಲಿ ಆಲ್ರೆಡಿ ಯಾರು ಏನು ಅಂತ ಗೊತ್ತಿಲ್ಲದೆ ಒಬ್ಬರ ಹತ್ರ ಸಿಗೋಕೊಂಡು ತುಂಬಾನೇ ಕಷ್ಟಗಳನ್ನ ಅನುಭವಿಸಿದ್ರೆ, ಇಲ್ಲ ಫ್ಯೂಚರ್ ಅಲ್ಲಿ ನೀವು ಆ ರೀತಿ ಒಬ್ಬರ ಹತ್ರ ಸಿಗೋಕೊಂಡು ಕಷ್ಟಗಳನ್ನ ಅನುಭವಿಸೋ ತರ ಇದ್ರೆ, ಆವಾಗ ಧಾರಾಳವಾಗಿ ನೀವು ಈ ವಿಡಿಯೋವನ್ನ ನೋಡಬಹುದು. ಯಾಕೆ ಅಂದ್ರೆ ಇದರಲ್ಲಿ ಒಂದು ಒಳ್ಳೆ ಕಂಟೆಂಟ್ ಕೂಡ ಇರ್ತಾ ಇದೆ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಬ್ಬ ಹುಡುಗನನ್ನ ತೋರಿಸ್ತಾರೆ. ಇವನೇನೇ ಈ ಮೂವಿಯ ಹೀರೋ. ಇವನ ಹೆಸರು ಜೇಮ್ಸ್. ಇವನಿಗೆ 16 ವರ್ಷ ಆಗ್ತಾ ಇದೆ ಅಷ್ಟೇ. ಸ್ಕೂಲ್ ಅಲ್ಲಿ ಇವನಿಗೆ ಒಂದು ಪ್ರಾಜೆಕ್ಟ್ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಅದನ್ನೇ ರೆಡಿ ಮಾಡ್ಕೊಂಡು ಕೂತಿದ್ದಾನೆ ಹುಡುಗ. ನೆಕ್ಸ್ಟ್ ದಿನ ಬೆಳಿಗ್ಗೆ ಆ ಪ್ರಾಜೆಕ್ಟ್ ಅನ್ನ ರೆಡಿ ಮಾಡಿ ಕೈಗೆ ತಗೊಂಡು ಫಸ್ಟ್ ಫ್ಲೋರ್ ಅಲ್ಲಿ ಇರುವ ಅವನ ರೂಮ್ ಅನ್ನ ಬಿಟ್ಟು ಕೆಳಗಡೆ ಹಾಲಿಗೆ ಬರ್ತಾವನೆ. ಆ ಹಾಲ್ ಅಲ್ಲಿ ಅವರ ತಂದೆ ತಾಯಿ ಇರ್ತಾರೆ. ಜೇಮ್ಸ್ ಅವರ ತಂದೆ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ತುಂಬಾನೇ ದೊಡ್ಡ ಸಾಹುಕಾರರು. ಈ ಊರಲ್ಲಿ ದೊಡ್ಡ ಜಡ್ಜ್ ಆಗಿರ್ತಾ ಇದ್ದಾರೆ. ಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಹುಡುಗ ಮನೆಯಲ್ಲಿ ಅವರ ಪೇರೆಂಟ್ಸ್ ಜೊತೆ ಕೂತು ಬ್ರೇಕ್ಫಾಸ್ಟ್ ಅನ್ನ ಮುಗಿಸ್ಕೊಂಡು ನಂತರ ಅವನ ಪ್ರಾಜೆಕ್ಟ್ ಅನ್ನ ತಗೊಂಡು ಅವನ ಸ್ಕೂಲ್ಗೆ ಹೋಗ್ತಾವನೆ. ಸ್ಕೂಲ್ಗೆ ಹೋಗಿ ಜೇಮ್ಸ್ ಕಾರಿಡಾರ್ ಅಲ್ಲಿ ನಿಂತಿರ್ಬೇಕಾದ್ರೆ ಆವಾಗ ಅವನ ಸ್ಕೂಲ್ ಟೀಚರ್ ಆ ಕಡೆಗೆ ಬರ್ತಾರೆ. ಇವರೇನೆ ಈ ಮೂವಿಯ ಹೀರೋಯಿನ್. ಆವಾಗ ನಮ್ಮ ಜೇಮ್ಸ್ ಏನನ್ನ ಮಾಡ್ತಾನೆ ಅಂದ್ರೆ ಅವನ ಟೀಚರ್ ಅನ್ನೇ ಸೈಟ್ ಹೊಡೆದು ನಿಂತಿರ್ತಾನೆ. ಹಾಗೆ ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾನೆ ಅವರನ್ನ. ಇವನು ನಮ್ಮನ್ನೇ ನೋಡ್ತಾ ಇದ್ದಾನೆ ಅನ್ನೋ ವಿಷಯವನ್ನ ಟೀಚರ್ ಕೂಡ ನೋಟಿಸ್ ಮಾಡ್ಕೋತಾರೆ. ಹಾಗೆ ಸೈಡ್ ಗನ್ ಅಲ್ಲಿ ಜೇಮ್ಸ್ ಅನ್ನ ನೋಡ್ಕೊಂಡೇ ಹೋಗ್ತಾರೆ. ಹಾಗೆ ಲೈಟ್ ಆಗಿ ಸ್ಮೈಲ್ ಕೂಡ ಮಾಡ್ತಾರೆ. ಆಮೇಲೆ ಕ್ಲಾಸ್ ಶುರುವಾಗುತ್ತೆ. ಜೇಮ್ಸ್ ಅವನ ಕ್ಲಾಸ್ ಅಲ್ಲಿ ಕೂತಿರ್ಬೇಕಾದ್ರೆ ಆ ಟೀಚರ್ ಅವನ ಕ್ಲಾಸಿಗೇನೆ ಬರ್ತಾರೆ. ಯಾಕೆಂದ್ರೆ ಅವರೇನೆ ಸೈನ್ಸ್ ಟೀಚರ್ ಅವರಿಗೆ. ಸೊ ಟೀಚರ್ ಕ್ಲಾಸಿಗೆ ಬಂದಿದ್ದ ತಕ್ಷಣ ಎಲ್ಲಾ ಸ್ಟೂಡೆಂಟ್ಸ್ ಮಾಡಿ ತಂದಿರುವ ಪ್ರಾಜೆಕ್ಟ್ಸ್ ಒಂದೊಂದಾಗಿ ಚೆಕ್ ಮಾಡ್ಕೊಂಡು ಬರ್ತಾರೆ. ಆ ರೀತಿ ಚೆಕ್ ಮಾಡಿಬಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ ಅನ್ನು ನೀವು ಮಾಡಿರುವ ಪ್ರಾಜೆಕ್ಟ್ ತುಂಬಾನೇ ಸೂಪರ್ ಆಗಿರ್ತಾ ಇದೆ, ಚೆನ್ನಾಗಿ ಮಾಡಿದೀರಾ ಅಂತ ಅಪ್ರಿಶಿಯೇಟ್ ಮಾಡ್ತಾ ಬರ್ತಾ ಇರುವ ಟೀಚರ್ ನಮ್ಮ ಜೇಮ್ಸ್ ಹತ್ರ ಬಂದ ಮೇಲೆ ಅವನ ಪ್ರಾಜೆಕ್ಟ್ ಅನ್ನ ಮಾತ್ರ ಚೆಕ್ ಮಾಡಿ ನೋಡ್ಬಿಟ್ಟು ತುಂಬಾ ಕೆಟ್ಟದಾಗಿರ್ತಾ ಇದೆ ನಿನ್ನ ಪ್ರಾಜೆಕ್ಟ್ ಅಂತ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಇದರಲ್ಲಿ ಬೇಜಾರಾದ ನಮ್ಮ ಹೀರೋ ಜೇಮ್ಸ್ ಏನನ್ನ ಮಾಡ್ತಾನೆ ಅಂದ್ರೆ ಕೋಪ ಮಾಡ್ಕೊಂಡು ಅವನ ಕ್ಲಾಸ್ ರೂಮ್ ಅನ್ನ ಬಿಟ್ಟು ಎದ್ದು ಹೊರಗಡೆ ಬಂದು ಬಿಡ್ತಾನೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಟೀಚರ್ ಅವರು ಅವನ ಹಿಂದೆನೆ ಫಾಲೋ ಮಾಡಿ ಬರ್ತಾರೆ. ಆವಾಗ ನಮ್ಮ ಜೇಮ್ಸ್ ಲೈಬ್ರರಿ ಒಳಗಡೆ ಹೋಗ್ಬಿಡ್ತಾನೆ. ಸೊ ಟೀಚರ್ ಕೂಡ ಲೈಬ್ರರಿಗೆ ಜೇಮ್ಸ್ ಹಿಂದೆನೆ ಬಂದು ಅವನ ಹತ್ರ ಬಂದು ಮಾತಾಡ್ತಾರೆ. ಹೇ ಜೇಮ್ಸ್, ನೀನು ಯಾವಾಗ್ಲೂ ನನ್ನನ್ನು ನೋಡಿ ಸೈಟ್ ಹೊಡಿತಾ ಇದೀಯಾ, ನನ್ನ ಮೇಲೆ ನೀನು ಆಸೆ ಪಡ್ತಾ ಇದೀಯಾ ಅನ್ನೋ ವಿಷಯ ನನಗೆ ಚೆನ್ನಾಗಿ ಗೊತ್ತು. ನನಗೆ ಮಾತ್ರ ಇಲ್ಲ, ನಮ್ಮ ಕ್ಲಾಸ್ ಅಲ್ಲಿ ಇರುವ ಸ್ಟೂಡೆಂಟ್ಸ್ ಎಲ್ಲರಿಗೂ ಗೊತ್ತು. ಆದ್ರಿಂದ ನಾನು ಏನಾದ್ರೂ ನಿನ್ನ ಪ್ರಾಜೆಕ್ಟ್ ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಅಂತ ಹೇಳಿದಿದ್ರೆ ನನ್ನನ್ನು ನಿನ್ನನ್ನು ಸೇರಿಸಿಟ್ಟು ಸ್ಟೂಡೆಂಟ್ಸ್ ಎಲ್ಲರೂ ಡೌಟ್ ಪಡ್ತಾ ಇದ್ರು. ಅದು ಮಾತ್ರ ಇಲ್ಲ, ಈ ವಿಷಯ ಪ್ರಿನ್ಸಿಪಲ್ ಗೆಲ್ಲ ಹೋಗ್ತಾ ಇತ್ತು. ಆದ್ರಿಂದಾನೇ ನಿನ್ನ ಪ್ರಾಜೆಕ್ಟ್ ಕೆಟ್ಟದಾಗಿತ್ತು ಅಂತ ಬ್ಯಾಡ್ ಕಮೆಂಟ್ ಅನ್ನ ಮಾಡಿದೆ ನಾನು ಅಷ್ಟೇ. ಅದನ್ನ ಬಿಟ್ರೆ ನಿನ್ನ ಪ್ರಾಜೆಕ್ಟ್ ತುಂಬಾನೇ ಸೂಪರ್ ಆಗಿರ್ತಾ ಇತ್ತು. ಎಷ್ಟು ಟ್ಯಾಲೆಂಟೆಡ್ ನೀನು, ಯು ಆರ್ ಆಸಮ್. ಎಲ್ಲ ಸ್ಟೂಡೆಂಟ್ಸ್ ಮಾಡಿ ತಂದಿರುವ ಪ್ರಾಜೆಕ್ಟ್ ಗಿಂತ ನಿನ್ನ ಪ್ರಾಜೆಕ್ಟ್ ಬೆಸ್ಟ್ ಆಗಿರ್ತಾ ಇತ್ತು. ಅದು ಮಾತ್ರ ಇಲ್ಲ, ನೀನು ಮಾಡಿ ತಂದಿರುವ ಪ್ರಾಜೆಕ್ಟ್ ಗಿಂತ ನೀನು ಸೂಪರ್ ಆಗಿ ಕಾಣ್ತಾ ಇದೀಯಾ, ಚೆನ್ನಾಗಿರ್ತಾ ಇದೀಯಾ. ನನಗೆ ನೀನಂದ್ರೆ ತುಂಬಾನೇ ಇಷ್ಟ. ನಾನು ನಿನ್ನನ್ನ ಲವ್ ಮಾಡ್ತಾ ಇದ್ದೀನಿ. ನಾವಿಬ್ಬರು ಅಲೋನ್ ಆಗಿ ಎಲ್ಲಾದ್ರೂ ಸಪರೇಟ್ ಆಗಿ ಮೀಟ್ ಆಗೋಣ. ನನ್ನನ್ನ ಈ ಅಡ್ರೆಸ್ ಗೆ ಬಂದು ನೋಡು ಅಂತ ಹೇಳಿ ಆ ಟೀಚರ್ ಅವರ ಅಡ್ರೆಸ್ ಅನ್ನ ನಮ್ಮ ಜೇಮ್ಸ್ ಅವನ ಕೈಗೆ ಬರ್ದಿಟ್ಬಿಟ್ಟು ಹೋಗ್ಬಿಡ್ತಾರೆ. ಇವಾಗ ಸ್ಕೂಲ್ ಮುಗ್ದಿದ್ದ ತಕ್ಷಣ ನಮ್ಮ ಹೀರೋ ಜೇಮ್ಸ್ ತುಂಬಾನೇ ಇಂಟ್ರೆಸ್ಟ್ ಇಂದ ಒಂದು ಟ್ಯಾಕ್ಸಿಯನ್ನ ಕ್ಯಾಚ್ ಮಾಡಿ ಆ ಟೀಚರ್ ಅವರು ಕೊಟ್ಟಿದ್ದ ಅಡ್ರೆಸ್ ಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಚೆಕ್ ಮಾಡಿದ್ರೆ ಟೀಚರ್ ಅನ್ನ ಕಾಣ್ತಾನೇ ಇಲ್ಲ. ಯಾವ ರೂಮ್ ಅನ್ನ ಹುಡುಕಿದ್ರು ಟೀಚರ್ ಅಲ್ಲಿ ಇರ್ತಾ ಇಲ್ಲ. ಆ ರೀತಿ ಹುಡುಗ ಹುಡುಕ್ತಾನೆ ಇರ್ಬೇಕಾದ್ರೆ ಒಂದು ಫೋನ್ ಮಾತ್ರ ರಿಂಗ್ ಆಗುತ್ತೆ. ಸೊ ನಮ್ಮ ಜೇಮ್ಸ್ ಆ ರಿಂಗ್ ಆಗ್ತಾ ಇರುವ ಫೋನ್ ಅನ್ನ ಪಿಕ್ ಮಾಡಿ ಮಾತಾಡ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಆ ಟೀಚರೇ ಮಾತಾಡ್ತಾರೆ. ನಾನು ಈ ಬಿಲ್ಡಿಂಗಿನ ಕಾರ್ ಪಾರ್ಕಿಂಗ್ ಅಲ್ಲಿ ಇರುವ ಒಂದು ಕಾರಲ್ಲಿ ನಿನಗಾಗಿ ವೇಟ್ ಮಾಡ್ತಾ ಇದ್ದೀನಿ, ಬೇಗ ನೀನು ಇಲ್ಲಿಗೆ ಬಾ ಅಂತ ಟೀಚರ್ ಹೇಳಿದ ತಕ್ಷಣ ನಮ್ಮ ಜೇಮ್ಸ್ ಫೋನ್ ಅನ್ನ ಕಟ್ ಮಾಡಿ ಇಟ್ಬಿಟ್ಟು ಬೇಗ ಬೇಗ ಕಾರ್ ಪಾರ್ಕಿಂಗ್ ಗೆ ಹೋಗ್ತಾನೆ. ಅದೇ ತರ ಟೀಚರ್ ಒಂದು ಕಾರಲ್ಲಿ ಕೂತಿರ್ತಾರೆ. ಅವರು ಕೂತಿರುವ ಕಾರ್ ಹತ್ರ ಹೋಗ್ತಾನೆ ಜೇಮ್ಸ್. ಆದ್ರೆ ಟೀಚರ್ ಏನನ್ನು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿರ್ತಾ ಇದ್ದಾರೆ. ಆದ್ರಿಂದ ನಮ್ಮ ಜೇಮ್ಸ್ ಕಾರ್ ಡೋರ್ ಅನ್ನು ಓಪನ್ ಮಾಡಿ ಅವನೇ ಕೂತ್ಕೋತಾನೆ. ಆವಾಗ ಟೀಚರ್ ಏನನ್ನ ಹೇಳ್ತಾರೆ ಅಂದ್ರೆ, ಇಲ್ಲಿ ನೋಡು ಜೇಮ್ಸ್, ನಾನು ನಿನ್ನನ್ನ ಇಲ್ಲಿಗೆ ಕರ್ಸಿದ್ದು ನಿನ್ನ ಜೊತೆ ಚೆನ್ನಾಗಿರೋಣ, ಸಂತೋಷವಾಗಿ ಇರೋಣ ಅನ್ನೋದಕ್ಕಾಗಿ ಕರ್ಸಿದ್ದು. ಆದ್ರೆ ಇವಾಗ ನನ್ನ ಟೈಮ್ ಸರಿ ಇಲ್ಲ. ನಾನು ತಕ್ಷಣ ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕಾಗಿದೆ. ಅದು ಮಾತ್ರ ಇಲ್ಲ, ಇವಾಗ ನಮ್ಮ ಸ್ಕೂಲಿಗೆ ಕೂಡ 1 ವಾರ ರಜಾ ಕೊಟ್ಟಿದ್ದಾರೆ ಅಲ್ವಾ. ಆದ್ರಿಂದ ಈ 1 ವಾರಕ್ಕೆ ನಾನು ನಮ್ಮ ಅಜ್ಜಿ ಮನೆಗೆ ಹೋಗಿ ಅಲ್ಲೇನೆ ಇದ್ದು ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿ 1 ವಾರದ ನಂತರ ನಾನು ಮತ್ತೆ ಇಲ್ಲಿಗೆ ಬರ್ತೀನಿ. ಆಮೇಲೆ ಬೇಕಾದ್ರೆ ನಾವು ಮತ್ತೆ ಮೀಟ್ ಆಗೋಣ, ಒಟ್ಟಿಗೆ ಸೇರೋಣ, ಒಂದಾಗಿ ಇರೋಣ ಅಂತ ಹೇಳ್ಬೇಕು.
ಹೇಳ್ಬೇಕಾದ್ರೆ ಆವಾಗ ಇದನ್ನ ಕೇಳುವ ಜೇಮ್ಸ್ಗೆ ತಡ್ಕೊಳ್ಳೋಕೇನೆ ಆಗ್ತಾ ಇಲ್ಲ. ಯಾಕಂದ್ರೆ ಹುಡುಗ ತುಂಬಾನೇ ಇಂಟ್ರೆಸ್ಟ್ ಆಗಿ ಇರ್ತಾ ಇದ್ದಾನೆ ಅಲ್ವಾ. ಆದ್ರಿಂದ ಏನನ್ನ ಹೇಳ್ತಾನೆ ಅಂದ್ರೆ, ಇಲ್ಲ ನಾನು ನಿಮ್ಮ ಅಜ್ಜಿ ಮನೆಗೆ ಬರ್ತೀನಿ, ಇಬ್ಬರು ಒಟ್ಟಿಗೆನೆ ಹೋಗೋಣ, ನನಗೂ ಒಂದು ವಾರ ರಜಾ ತಾನೆ ಸ್ಕೂಲ್ ಅಂತ ಹುಡುಗ ಹೇಳ್ಬೇಕಾದ್ರೆ ಅದಕ್ಕೆ ಟೀಚರ್ ಅವನನ್ನ ರಿಜೆಕ್ಟ್ ಮಾಡ್ತಾರೆ. ಅವನಿಗೆ ಅಡ್ವೈಸ್ ಅನ್ನ ಮಾಡ್ತಾರೆ. ಇಲ್ಲ ಇವಾಗ ನೀನು ನನ್ನ ಜೊತೆ ಬಂದ್ಬಿಟ್ರೆ ನಿಮ್ಮ ತಂದೆ ತಾಯಿಗೆ ಏನಂತ ನೀನು ಉತ್ತರ ಕೊಡ್ತೀಯಾ, ಅವರು ನಿನ್ನನ್ನ ಹುಡುಕಲ್ವಾ, ನಿನ್ನನ್ನ ಕ್ವಶನ್ ಮಾಡಲ್ವಾ ಅಂತ ಟೀಚರ್ ಕೇಳ್ಬೇಕಾದ್ರೆ ಅದಕ್ಕೆ ಜೇಮ್ಸ್, ಇಲ್ಲ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ಅವರ ಮನೆಯಲ್ಲಿ ಸ್ಟೇ ಆಗಿದ್ದೆ ಅಂತ ಹೇಳ್ಕೊತೀನಿ, ನಮ್ಮ ಪೇರೆಂಟ್ಸ್ ಹತ್ರ ಫೋನ್ ಮಾಡಿ ಅವರಿಗೆ ವಿಷಯವನ್ನ ನಾನು ಹೇಳ್ಬಿಡ್ತೀನಿ, ನಾನು ಮೇಂಟೈನ್ ಮಾಡ್ಕೋತೀನಿ, ನೀವು ಏನಕ್ಕೂ ಗಾಬರಿ ಆಗ್ಬೇಡಿ, ಪ್ಲೀಸ್ ನನ್ನನ್ನು ನಿಮ್ಮ ಜೊತೆಗೇನೆ ಕರ್ಕೊಂಡು ಹೋಗಿ, ನಾವಿಬ್ಬರು ಹೋಗೋಣ ಅಂತ ಜೇಮ್ಸ್ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೋಬೇಕಾದ್ರೆ ಬೇರೆ ದಾರಿನೇ ಇಲ್ಲದೆ ಟೀಚರ್ ಅವನನ್ನ ಕರ್ಕೊಂಡು ಅವರ ಅಜ್ಜಿ ಮನೆಗೆ ಹೊರಡ್ತಾರೆ. ಕಾರಲ್ಲಿ ಹೋಗ್ತಾನೆ ಇರ್ತಾರೆ, ತುಂಬಾ ದೂರ ಹೋಗ್ತಾ ಇರ್ತಾರೆ. ಆ ರೀತಿ ಹೋಗ್ತಾನೆ ಇರ್ಬೇಕಾದ್ರೆ ಒಂದು ಪೆಟ್ರೋಲ್ ಬಂಕ್ ಹತ್ರ ಕಾರನ್ನ ಸ್ಟಾಪ್ ಮಾಡಿಬಿಟ್ಟು ಪೆಟ್ರೋಲ್ ಅನ್ನ ಹಾಕಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜೇಮ್ಸ್ ಅನ್ನ ಕಾರ್ ಒಳಗಡೆನೆ ಇಟ್ಟು ಲಾಕ್ ಮಾಡಿಬಿಟ್ಟು ಟೀಚರ್ ಹೊರಗಡೆ ಬಂದು ಫೋನ್ ಅಲ್ಲಿ ಯಾರ ಜೊತೆನೋ ಮಾತಾಡ್ತಾ ಇರ್ತಾರೆ. ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇರ್ತಾರೆ. ಆವಾಗ ಜೇಮ್ಸ್, ಸರಿ ನಾವು ಕಾರನ್ನ ಬಿಟ್ಟು ಇಳಿಯೋಣ, ಹೊರಗಡೆ ಹೋಗಿ ಏನಾಯ್ತು ಅಂತ ಕೇಳೋಣ ಅಂತ ಅನ್ಕೋತಾನೆ ಹುಡುಗ. ಆದ್ರೆ ಕಾರ್ ಡೋರ್ ಅನ್ನ ಓಪನ್ ಮಾಡೋಕೆ ಟ್ರೈ ಮಾಡಿದ್ರೆ ಓಪನೇ ಆಗ್ತಾ ಇಲ್ಲ. ಯಾಕೆಂದ್ರೆ ಟೀಚರ್ ಡೋರ್ ಅನ್ನ ಲಾಕ್ ಮಾಡಿ ಬಿಟ್ಟಿದ್ದಾರೆ. ತುಂಬಾ ಹೊತ್ತು ಫೋನ್ ಅಲ್ಲಿ ಮಾತಾಡಿಬಿಟ್ಟು ಆಮೇಲೆ ಮತ್ತೆ ಕಾರಿಗೆ ಬರ್ತಾರೆ. ಕಾರನ್ನ ಸ್ಟಾರ್ಟ್ ಮಾಡಿ ಮತ್ತೆ ಅವರ ಜರ್ನಿಯನ್ನ ಶುರು ಮಾಡ್ತಾರೆ. ಇವಾಗ ರಾತ್ರಿ ಪೂರ್ತಿ ಕಾರಲ್ಲಿ ಹೋಗ್ತಾನೆ ಇರ್ತಾರೆ, ತುಂಬಾ ದೂರ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಆವಾಗ ಜೇಮ್ಸ್ ಟಯರ್ಡ್ ಅಲ್ಲಿ ಹಾಗೆ ಕಾರಲ್ಲಿ ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ಬಿಡ್ತಾನೆ. ಇವಾಗ ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗುತ್ತೆ. ಆವಾಗ ಕಾರ್ ಒಂದು ವಿಲೇಜಿನ ದಾರಿಯಲ್ಲಿ ಹೋಗ್ತಾ ಇರುತ್ತೆ. ಒಂದು ಡಾರ್ಕ್ ಆದ ಫಾರೆಸ್ಟ್ ರೀತಿ ಕಾಣ್ತಾ ಇರುತ್ತೆ. ಅದ್ರ ಒಳಗಡೆ ಕಾರ್ ಬರ್ಬೇಕಾದ್ರೆ ಅದ್ರ ಮುಂದೆನೆ ಒಂದು ದೊಡ್ಡ ಹಳೆ ಬಿಲ್ಡಿಂಗ್ ರೀತಿ ಒಂದು ಮನೆ ಕಾಣುತ್ತೆ. ಆ ಮನೆ ಹತ್ರ ಬಂದು ಕಾರ್ ಸ್ಟಾಪ್ ಆಗುತ್ತೆ. ಆವಾಗ ಹೀರೋಯಿನ್ ಟೀಚರ್ ನಮ್ಮ ಜೇಮ್ಸ್ ಹತ್ರ, ಇದೇನೇ ನಮ್ಮ ಅಜ್ಜಿ ಅವರ ಮನೆ, ಆದ್ರೆ ಇವಾಗ ಈ ಮನೆಯಲ್ಲಿ ಯಾರುವೇ ಇಲ್ಲ, ನಾವಿಬ್ಬರು ಮಾತ್ರನೇ ಅಲೋನ್ ಆಗಿ ಇರ್ತೀವಿ, ಒಂದು ವಾರ ಜೇಮ್ಸ್ ನಾವಿಬ್ಬರು ಹ್ಯಾಪಿ ಆಗಿರ್ಬಹುದು, ಸಂತೋಷವಾಗಿರ್ಬಹುದು ಅಂತ ಹೇಳ್ಬೇಕಾದ್ರೆ ಇದನ್ನ ಕೆಲವು ಜೇಮ್ಸ್ಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇವಾಗ ಇಬ್ಬರುವೆ ಆ ಮನೆ ಒಳಗಡೆ ಬಂದಿದ್ದ ತಕ್ಷಣವೇ ನೆಕ್ಸ್ಟ್ ಸೆಕೆಂಡೇ ಬಿಸಿ ಬಿಸಿಯಾಗಿ ಚಳಿಯಾಗಿ ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ಭಯಂಕರವಾದ ಆಟ ಆಡ್ತಾರೆ. ಇದನ್ನೆಲ್ಲ ಸೆನ್ಸರ್ ಕಟ್ಟೆ ಇಲ್ಲದೆ ಹಾಗೇನೆ ಮೇಕ್ ಮಾಡಿರ್ತಾರೆ. ಅದನ್ನೆಲ್ಲ ನಾನು ನಿಮಗೆ ತೋರ್ಸೋಕೆ ಆಗಲ್ಲ. ಇಬ್ಬರು ಬೆತ್ತಲೆ ಮೈಯಲ್ಲಿ ಆಡಬಾರ್ದ ಆಟವನ್ನ ಆಡ್ತಾ ಇರ್ತಾರೆ. ಆಟ ಮುಗ್ದಿದ್ದ ತಕ್ಷಣ ಇಬ್ಬರು ಬೆಡ್ಡಿಗೆ ಬಂದು ಮಲ್ಕೋತಾರೆ. ಟಯರ್ಡ್ ಆಗಿರೋದ್ರಿಂದ ಹಾಗೆ ಮಲ್ಗಿ ಇಬ್ಬರು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಆವಾಗ ನಮ್ಮ ಹೀರೋ ಜೇಮ್ಸ್ ಟೀಚರ್ ಹತ್ರ ಏನನ್ನ ಹೇಳ್ತಾನೆ ಅಂದ್ರೆ, ನನಗೆ ಈ ಜಾಗದಲ್ಲಿ ತುಂಬಾನೇ ಬೋರ್ ಆಗ್ತಾ ಇದೆ, ಸೊ ನಾನು ಕಾರನ್ನು ತಗೊಂಡು ಟೌನ್ ಗೆ ಹೋಗಿ ಶಾಪಿಂಗ್ ಅನ್ನ ಮಾಡಿ ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಟೀಚರ್ ಹೀರೋಯಿನ್ ತಕ್ಷಣ ಬೇಡ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಟೀಚರ್, ಇಲ್ಲ ನೀನು ಈ ಊರಿಗೆ ಬಂದಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ನೀನು ಯಾರನ್ನು ಮೀಟ್ ಮಾಡಬಾರ್ದು ಈ ಊರಲ್ಲಿ, ಈ ಜಾಗವನ್ನ ಬಿಟ್ಟು ಎಲ್ಲಿಗೂ ಹೋಗ್ಬೇಡ, ಹೇಳಿದ್ರೆ ಅರ್ಥ ಮಾಡ್ಕೋ, ಇಲ್ಲೇನೆ ಇರು ನೀನು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಹೀರೋ ಜೇಮ್ಸ್ ತುಂಬಾನೇ ಹಠ ಮಾಡ್ತಾನೆ, ಇಲ್ಲ ನಾನು ಖಂಡಿತ ಹೊರಗಡೆ ಹೋಗ್ತೀನಿ, ಶಾಪಿಂಗ್ ಮಾಡಿ ಖಂಡಿತ ರಿಟರ್ನ್ ಬರ್ತೀನಿ, ಪ್ಲೀಸ್ ನನ್ನನ್ನ ಬಿಡಿ, ನಾನು ಹೋಗಿದ್ದು ಬರ್ತೀನಿ ಅಂತ ಹುಡುಗ ಕೇಳ್ಕೋಬೇಕಾದ್ರೆ ಟೀಚರ್ ಹೀರೋಯಿನ್ಗೂ ಬೇರೆ ದಾರಿನೇ ಇಲ್ಲದೆ, ಸರಿ ಆಯ್ತು ಹೊರಗಡೆ ಹೋಗುವೆ, ನಾನು ನಿನ್ನ ಜೊತೆಗೆ ಬರ್ತೀನಿ, ನನ್ನ ಜೊತೆನೆ ಇರ್ಬೇಕು ಆಯ್ತಾ ಅಂತ ಹೇಳಿ ಹುಡುಗನನ್ನ ಕರ್ಕೊಂಡು ಆ ಕಾಡು ಒಳಗಡೆ ಇರುವ ಮನೆಯನ್ನ ಬಿಟ್ಟು ಇಬ್ಬರು ಹೊರಗಡೆ ಟೌನಿಗೆ ಬರ್ತಾರೆ ಕಾರಲ್ಲಿ. ಆ ರೀತಿ ಬರ್ತಾನೆ ಇರ್ಬೇಕಾದ್ರೆ ದಾರಿಯಲ್ಲೇ ಟೀಚರು ಈ ಹುಡುಗ ಮನೆಯನ್ನ ಬಿಟ್ಟು ದಾಟಬಾರ್ದು ಅನ್ನೋ ರೀತಿ ಒಂದು ಕಾರಣಕ್ಕಾಗಿ ಏನನ್ನ ಮಾಡ್ತಾರೆ ಅಂದ್ರೆ ಕಾರನ್ನ ಸ್ಟಾಪ್ ಮಾಡೋಕೆ ಹೇಳ್ಬಿಟ್ಟು ಆ ಜೇಮ್ಸ್ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಾಯ್ ಕಾಡು ಒಳಗಡೆ ಪಬ್ಲಿಕ್ ಆಗಿ ಓಪನ್ ಸ್ಪೇಸ್ ಅಲ್ಲಿ ನಾವು ಆಟ ಆಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಹುಡುಗನನ್ನ ಕರಿಬೇಕಾದ್ರೆ ಅದೇ ತರ ಜೇಮ್ಸ್ ಕೂಡ ಕಾರನ್ನ ಬಿಟ್ಟು ರೊಮ್ಯಾನ್ಸ್ ಮಾಡೋದಕ್ಕೆ ಇಳಿದು ಅವರ ಹಿಂದೆನೆ ಓಡಿ ಹೋಗ್ತಾನೆ. ಅದೇ ತರ ಎಲ್ಲವನ್ನು ಮುಗಿಸ್ತಾರೆ. ಆ ಟೀಚರ್ ಅನ್ಕೊಂಡಿದ್ದ ಹಾಗೆ ನಮ್ಮ ಹುಡುಗನನ್ನ ಹೊರಗಡೆ ಹೋಗೋಕೆ ಬಿಡ್ಲಿಲ್ಲ, ಅವನನ್ನ ಮಿಸ್ ಹ್ಯಾಂಡಲ್ ಮಾಡಿ ಡೈವರ್ಟ್ ಮಾಡಿಬಿಟ್ರು. ಆದ್ರಿಂದ ಇವರು ಹೊರಗಡೆ ಹೋಗೋಣ ಅನ್ಕೊಂಡಿದ್ದ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಕಾರನ್ನ ತಗೊಂಡು ಅವರ ಮನೆಗೇನೆ ಬರ್ತಾರೆ. ಮನೆಗೆ ಬಂದ ಮೇಲೆ ಮತ್ತೆ ಕತ್ತಲೆ ಆಗುತ್ತೆ, ರಾತ್ರಿ ಆಗುತ್ತೆ. ಆವತ್ತು ರಾತ್ರಿ ಕೂಡ ಮತ್ತೆ ಇಬ್ಬರು ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಇವರು ಬಂದಿರೋದೇ ಅದಕ್ಕೆ ತಾನೇ, ಆಟ ಆಡೋದು, ಊಟ ಮಾಡೋದು, ನಿದ್ದೆ ಮಾಡೋದು, ಆಟ ಆಡೋದು, ಊಟ ಮಾಡೋದು, ನಿದ್ದೆ ಮಾಡೋದು, ಹೀಗೆ ಇರ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗಿದ್ದ ತಕ್ಷಣ ನಮ್ಮ ಹೀರೋ ಮನೆಯನ್ನ ಬಿಟ್ಟು ಹೊರಗಡೆ ಬಂದು ಅಲ್ಲಿರುವ ಸೀನರೀಸ್ ಅನ್ನ ಸುತ್ತಮುತ್ತ ನೋಡಿ ಎಂಜಾಯ್ ಮಾಡ್ತಾ ಇರ್ತಾನೆ. ಅಲ್ಲಿ ತುಂಬಾನೇ ಕುದುರೆಗಳಿರುತ್ತೆ. ಅದನ್ನೆಲ್ಲ ನಮ್ಮ ಹುಡುಗ ನೋಡ್ತಾನೆ ಇರ್ಬೇಕಾದ್ರೆ ಆವಾಗ ಆ ಜಾಗಕ್ಕೆ ಇಬ್ಬರು ಬರ್ತಾರೆ. ಸೈಕಲ್ ಅಲ್ಲಿ ಬಂದಿರ್ತಾರೆ. ಅವರು ಬಂದು ನಮ್ಮ ಹೀರೋ ಹತ್ರ ಏನನ್ನ ಮಾತಾಡ್ತಾರೆ. ಏನಪ್ಪ ಯಾರಪ್ಪ ನೀನು, ಇಲ್ಲಿ ಏನ್ ಮಾಡ್ತಾ ಇದೀಯಾ ಅನ್ನೋ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋನು ಚೆನ್ನಾಗಿ ಖುಷಿಯಾಗಿ ಅವರ ಜೊತೆ ಮಾತಾಡ್ತಾ ಇರ್ತಾನೆ. ಆದ್ರೆ ಇದನ್ನ ನೋಡಿದ ಸ್ಕೂಲ್ ಟೀಚರ್ ಹೀರೋಯಿನ್ ಗಾಬರಿ ಆಗ್ಬಿಡ್ತಾರೆ. ಸೊ ಅವರು ಏನನ್ನ ಮಾಡ್ತಾರೆ ಅಂದ್ರೆ ಅವರ ಮನೆಯಲ್ಲೇ ಒಂದು ಗನ್ನನ್ನ ಮಡಗಿರ್ತಾರೆ. ಅದನ್ನ ಕೈಗೆ ತಗೊಂಡು ಅವರ ಹತ್ರ ಹೋಗ್ತಾರೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ಮಾತುಕತೆ ಎಲ್ಲ ನಾರ್ಮಲ್ ಆಗೇ ಇರ್ತಾ ಇರುತ್ತೆ. ಆಮೇಲೆ ಅವರುಗಳ ಜೊತೆ ಮಾತಾಡಿ
ಮಾತಾಡಿಬಿಟ್ಟು ಅವರ ಇಬ್ಬರನ್ನು ಕಳಿಸಿ ಕೊಟ್ಟಾದ ಮೇಲೆ ನಮ್ಮ ಹೀರೋವನ್ನ ಹಿಡಿದು ಟೀಚರ್ ಏನನ್ನ ಹೇಳ್ತಾರೆ ಅಂದ್ರೆ, ನೀನು ಏನಕ್ಕಾಗಿ ಅವರ ಜೊತೆ ಎಲ್ಲ ಹೋಗಿ ಮಾತಾಡ್ತಾ ಇದೀಯಾ, ಅವರೆಲ್ಲ ಯಾರು ಅಂತ ಜೋರಾಗಿ ಸದ್ದು ಮಾಡಿ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ಅಯ್ಯೋ ನೀವು ಹೆದರ್ಕೊಳ್ಳೋ ರೀತಿ ಏನುವೇ ಇಲ್ಲ, ಅವರಿಬ್ಬರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡೋರು ಅನ್ಸುತ್ತೆ, ಈ ಮನೆ ಸೇಲಿಗೆ ಸಿಗುತ್ತಾ ಅಂತ ಕೇಳ್ತಾ ಇದ್ರು, ನನಗಿಲ್ಲ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಅದು ಮಾತ್ರ ಇಲ್ಲ, ಅವರಿಬ್ಬರು ನನ್ನ ತಂದೆಗೆ ಚೆನ್ನಾಗಿ ಗೊತ್ತಿರೋರು, ಪರಿಚಯ ಇರೋರು, ಆದ್ರಿಂದ ನೀವು ಏನಕ್ಕೂ ಹೆದರ್ಕೊಳ್ಳೋದು ಬೇಕಾಗಿಲ್ಲ ಅಂತ ಹುಡುಗ ಹೇಳಿದ ತಕ್ಷಣ ಅದಕ್ಕೆ ಟೀಚರ್, ಇಲ್ಲಿ ನೋಡು ಜೇಮ್ಸ್, ಇನ್ ಮುಂದೆ ನೀನು ಈ ಜಾಗದಲ್ಲಿ ನನ್ನನ್ನು ಕೇಳ್ದೆ ಯಾರ ಜೊತೆನೂ ಮಾತಾಡಬಾರ್ದು, ಈ ಮನೆಯನ್ನ ಬಿಟ್ಟು ಎಲ್ಲಿಗೂ ನೀನು ಹೋಗಬಾರ್ದು, ನನ್ನ ಮಾತನ್ನು ದಾಟಿ ನೀನು ಏನನ್ನು ಮಾಡಬಾರ್ದು, ಆಯ್ತಾ? ನಾನು ಹೇಳಿದ್ರು ಕೂಡ ನನ್ನ ಮಾತನ್ನ ಮೀರಿ ನೀನು ಬೇರೆಯವರ ಜೊತೆ ಹೋಗಿ ಮಾತಾಡ್ತಾ ಇದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ ನೋಡ್ಬೇಕಾದ್ರೆ ನನಗೆ ತುಂಬಾನೇ ಬೇಜಾರಾಗುತ್ತೆ ಅಂತ ಕೋಪ ಮಾಡ್ಕೊಂಡು ಟೀಚರ್ ಮಾತಾಡ್ಬೇಕಾದ್ರೆ ಬೇರೆ ದಾರಿನೇ ಇಲ್ಲದೆ ಮತ್ತೆ ಅವರನ್ನ ಸಮಾಧಾನ ಮಾಡ್ತಾನೆ ಜೇಮ್ಸ್. ನೆಕ್ಸ್ಟ್ ಸೆಕೆಂಡ್ ಏನು, ಮತ್ತೆ ರಾತ್ರಿ ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಕತ್ತಲೆ ಆಗುತ್ತೆ. ಆವತ್ತು ರಾತ್ರಿ ನಮ್ಮ ಹೀರೋ ತುಂಬಾನೇ ಟಯರ್ಡ್ ಆಗಿದ್ರಲ್ಲಿ ಮಲ್ಗಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ಆವಾಗ ಟೀಚರ್ ಹೀರೋಯಿನ್ ಏನನ್ನ ಮಾಡ್ತಾರೆ ಅಂದ್ರೆ, ಎದ್ದು ಕಿಚನ್ಗೆ ಬಂದು ಹೀರೋಗಾಗಿ ಒಂದು ಜ್ಯೂಸ್ ಅನ್ನ ಹಾಕಿಟ್ಬಿಟ್ಟು ಆ ಜ್ಯೂಸ್ ಅನ್ನ ತಂದು ನಮ್ಮ ಹೀರೋ ಪಕ್ಕದಲ್ಲಿ ಇಟ್ಬಿಟ್ಟು ಒಂದು ಲೆಟರ್ ಅನ್ನು ಬರೀತಾರೆ. ಆ ಲೆಟರ್ ಅಲ್ಲಿ ಏನನ್ನ ಬರೆದ್ರೋ ಗೊತ್ತಿಲ್ಲ, ಅದನ್ನ ಬರ್ದಿಬಿಟ್ಟು ಆ ಜಾಗವನ್ನ ಬಿಟ್ಟು ಹೊರಟೋಗ್ಬಿಡ್ತಾರೆ ಟೀಚರ್. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋ ಎದ್ದು ನೋಡ್ಬೇಕಾದ್ರೆ ಹೀರೋಯಿನ್ ಟೀಚರ್ ಅನ್ನ ಮನೆಯಲ್ಲೇ ಕಾಣ್ತಾ ಇಲ್ಲ. ಮನೆ ಪೂರ್ತಿ ಸುತ್ತಮುತ್ತ ಹುಡುಕಿ ನೋಡ್ತಾನೆ, ಎಲ್ಲೇ ನೋಡಿದ್ರು ಅವರನ್ನ ಕಾಣ್ತಾ ಇಲ್ಲ. ಹಾಗೆ ಹುಡುಕಿ ನೋಡ್ಬೇಕಾದ್ರೆ ಒಂದು ಜಾಗದಲ್ಲಿ ಜ್ಯೂಸ್ ಇರ್ತಾ ಇದೆ, ಅದ್ರ ಪಕ್ಕದಲ್ಲಿ ಒಂದು ಲೆಟರ್ ಕೂಡ ಇರುತ್ತೆ. ಅದರಲ್ಲಿ ಏನಿದೆ ಅಂತ ಹುಡುಗ ತಗೊಂಡು ಓದಿ ನೋಡ್ಬೇಕಾದ್ರೆ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸವಾಗಿ ಪಕ್ಕದಲ್ಲಿ ಇರುವ ಟೌನ್ ಗೆ ಹೋಗಿದ್ದು ಬರ್ತೀನಿ, ಸೊ ನಾನು ಬರೋವರೆಗೂ ನೀನು ಜ್ಯೂಸ್ ಅನ್ನ ಕುಡ್ಕೋಬಿಟ್ಟು ಆ ಜಾಗದಲ್ಲೇ ಒಳ್ಳೆ ಹುಡುಗನಾಗಿ ಇರ್ಬೇಕು, ಆಯ್ತಾ? ಎಲ್ಲಿಗೂ ಹೋಗ್ಬಾರ್ದು, ಮನೆ ಒಳಗಡೆನೆ ಇರ್ತಾ ಇರ್ಬೇಕು ಜಾನ ಅಂತ ಬರ್ದಿಟ್ಟು ಹೋಗಿರ್ತಾರೆ ಟೀಚರ್. ಆದ್ರೆ ನಮ್ಮ ಹೀರೋಗೆ ಮನೆ ಬಿಟ್ಟು ಹೊರಗಡೆ ಹೋಗಿ ಹೊರಗಡೆ ಏನಿದೆ ಅಂತ ನೋಡ್ಬೇಕು ಅನ್ನೋದ್ರಲ್ಲಿ ತುಂಬಾನೇ ಕ್ಯೂರಿಯಾಸಿಟಿ. ಆದ್ರಿಂದ ಮೇನ್ ಡೋರ್ ಅನ್ನು ಓಪನ್ ಮಾಡೋಣ ಅಂತ ಬಂದು ನೋಡ್ಬೇಕಾದ್ರೆ ಮೇನ್ ಡೋರ್ ಲಾಕ್ ಆಗಿದೆ. ಹೊರಗಡೆಯಿಂದ ಲಾಕ್ ಹಾಕಿಟ್ಬಿಟ್ಟು ಹೋಗಿರ್ತಾರೆ ಟೀಚರ್. ಸರಿ, ಇವಾಗ ಹೇಗೆ ಹೊರಗಡೆ ಹೋಗೋದು ಅಂತ ಯೋಚನೆ ಮಾಡಿದ ಹುಡುಗ ಮನೆ ಹಿಂದೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಒಂದು ಕಿಟಕಿ ಇರುತ್ತೆ. ಆ ಕಿಟಕಿಯ ಕಬ್ಣಗಳನ್ನ ಹೊಡೆದಾಕ್ಬಿಟ್ಟು ಹುಡುಗ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಸುತ್ತಮುತ್ತ ನೋಡಿ ಆಟ ಆಡ್ತಾ ಇರ್ತಾನೆ. ಅಲ್ಲಿ ಕುದುರೆಗಳೆಲ್ಲ ಇರುತ್ತೆ, ಅದ್ರ ಜೊತೆ ಎಲ್ಲ ಆಟ ಆಡ್ತಾ ಇರ್ತಾನೆ. ಆಮೇಲೆ ಹುಡುಗ ಬೋರ್ ಆದ ಮೇಲೆ ಮತ್ತೆ ಮನೆ ಒಳಗಡೆ ಬರ್ತಾನೆ. ಆ ರೀತಿ ಬಂದಾಗ ಸ್ವಲ್ಪ ಹೊತ್ತಲ್ಲಿ ಟೀಚರ್ ಹೀರೋಯಿನ್ ಯಾರೋ ಒಬ್ಬನ್ನ ಕರ್ಕೊಂಡು ಆ ಮನೆಗೆ ಬರ್ತಾರೆ. ಅವರ ಕಾಲಿಗೆ ಬಲವಾಗಿ ಏಟು ಬಿದ್ದಿರುತ್ತೆ, ಆದ್ರಿಂದ ಅವರನ್ನ ಕರ್ಕೊಂಡು ಬಂದು ಬೆಡ್ ಅಲ್ಲಿ ಮಲಗಿಸಿ ಏಟಲ್ಲಿ ಗಾಯವಾಗಿರುವ ಜಾಗಕ್ಕೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇರ್ತಾರೆ, ಫಸ್ಟ್ ಏಡ್ ಅನ್ನು ಮಾಡ್ತಾ ಇರ್ತಾರೆ. ಆಮೇಲೆ ಹೀರೋ ಟೀಚರ್ ಹೀರೋಯಿನ್ ಅನ್ನು ಕರೆದು ಕೇಳ್ತಾನೆ, ಯಾರು ಅವರು, ಅವರನ್ನ ಏನಕ್ಕಾಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ಯಾ ಅಂತ ಕೇಳ್ಬೇಕಾದ್ರೆ, ಅವರು ಬೇರೆ ಯಾರು ಇಲ್ಲ, ನನ್ನ ಜೊತೆಗೇನೆ ಹುಟ್ಟಿದ ನನ್ನ ಅಣ್ಣ, ನನ್ನ ಓನ್ ಬ್ರದರ್, ಅವನಿಗೆ ಏನೋ ಒಂದು ಪ್ರಾಬ್ಲಮ್ ಇದೆ ಹೊರಗಡೆ, ಆದ್ರಿಂದಾನೇ ಇಲ್ಲಿಗೆ ಬಂದಿದ್ದಾನೆ, ಈ ಮನೆಯಲ್ಲಿ ಅವನಿಗೂ ಅಧಿಕಾರ ಇದೆ, ಆದ್ರಿಂದಾನೇ ಬಂದಿದ್ದಾನೆ ಅಂತ ಟೀಚರ್ ಹೇಳ್ಬೇಕಾದ್ರೆ ಅದಕ್ಕೆ ಜೇಮ್ಸ್, ಹಾಗಾದ್ರೆ ಅವರು ನಮ್ಮ ಜೊತೆ ಈ ಮನೆಯಲ್ಲೇ ಇರ್ತಾರ ಅಂತ ಕೇಳ್ಬೇಕಾದ್ರೆ, ಹೌದು, ಬೇರೆ ದಾರಿ ಇಲ್ಲ, ಅವನಿಗೆ ಗಾಯ ವಾಸಿ ಆಗೋವರೆಗೂ ಅವನು ಇದೇ ಮನೆಯಲ್ಲಿ ನಮ್ಮ ಜೊತೆನೇ ಇರ್ತಾನೆ ಅಂತ ಟೀಚರ್ ಹೇಳ್ಬೇಕಾದ್ರೆ ಇದನ್ನ ಕೇಳುವ ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಏನಿದು ಈ ರೀತಿ ಒಬ್ಬ ಅಂಕಲ್ ಬಂದು ನಮಗೆ ಡಿಸ್ಟರ್ಬ್ ಆಗೋಯ್ತಲ್ಲ ಅನ್ನೋ ತರ. ಆಮೇಲೆ ಅವತ್ತು ರಾತ್ರಿ ಆಗುತ್ತೆ. ಇವರು ಮೂವರು ಕೂತು ಡಿನ್ನರ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆವಾಗ ಅಂಕಲ್ ನಮ್ಮ ಹೀರೋ ಜೇಮ್ಸ್ ಹತ್ರ ಮಾತಾಡ್ತಾನೆ, ಯಾರಪ್ಪ ನೀನು, ಯಾವ ಊರು ಅಂತ ಕೇಳಿ ಮಾತಾಡಿಸ್ಬೇಕಾದ್ರೆ ನಮ್ಮ ಹೀರೋ ಜೇಮ್ಸ್ಗೆ ಅವನ ಜೊತೆ ಮಾತಾಡೋದಕ್ಕೆ ಒಂದು ಚೂರು ಇಷ್ಟನೇ ಇಲ್ಲ. ಯಾರೋ ಇವನು ಒಳ್ಳೆ ಪೂಜೆ ಒಳಗಡೆ ಕರಡಿ ನುಗ್ದಂಗೆ ನುಗ್ಬಿಟ್ಟಿದ್ದಾನಲ್ಲ ಅನ್ನೋ ರೀತಿ ಹುಡುಗ ಕೋಪ ಮಾಡ್ಕೊಂಡು ಗೆದ್ದು ಹೋಗ್ತಾನೆ. ಅವನ ಬೆಡ್ರೂಮ್ ಗೆ ಹೋಗಿ ಅವನ ಬೆಡ್ ಅಲ್ಲಿ ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾವನೆ. ಆಮೇಲೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಆವಾಗ ಜೇಮ್ಸ್ ಗೆದ್ದು ಬಂದು ಹೀರೋಯಿನ್ ಹತ್ರ, ಇವೆಲ್ಲ ಸರಿ ಬರಲ್ಲ, ನನಗೆ ಇಲ್ಲಿ ಇರೋದಕ್ಕೆ ಒಂದು ಚೂರು ಇಷ್ಟ ಆಗ್ತಾ ಇಲ್ಲ, ನಾನು ನಮ್ಮ ಊರಿಗೇನೆ ಫಸ್ಟ್ ಹೊರಡ್ತೀನಿ ಅಂತ ಹೇಳ್ತಿರ್ತಾವನೆ. ಆವಾಗ ಆ ಜಾಗಕ್ಕೆ ಬಂದಿದ್ದ ಅಂಕಲ್ ಹೀರೋಯಿನ್ ಅವರ ಅಣ್ಣ, ಇಲ್ಲಿ ನೋಡಪ್ಪ ತಮ್ಮ, ಏನು ನಿನಗೆ ಪ್ರಾಬ್ಲಮ್, ನಾನು ಬಂದಿದ್ರಲ್ಲಿ ನಿನಗೆ ಏನು ತೊಂದರೆ ಆಗ್ತಾ ಇದೆ, ನೀನು ಇಲ್ಲಿ ನಾರ್ಮಲ್ ಆಗಿ ಇರ್ತಾ ಇರಪ್ಪ, ಎಲ್ಲೂ ಹೊರಗಡೆ ಹೋಗ್ಬೇಡ ಅಂತ ಹೇಳ್ತಾನೆ ಅಂಕಲ್. ಅದಕ್ಕೆ ನಮ್ಮ ಹೀರೋ, ಯಾರಯ್ಯ ನೀನು, ನನ್ನನ್ನು ಹೊರಗಡೆ ಹೋಗ್ಬಾರ್ದು ಅಂತ ಹೇಳೋದಕ್ಕೆ ನೀನು ಯಾರು, ನಾನು ಇಲ್ಲಿ ಇರೋದಿಲ್ಲ, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಹೀರೋ ಅಲ್ಲಿಂದ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಆವಾಗ ಅಂಕಲ್ ಅಡ್ಡ ಬಂದು ನಿಂತ್ಕೋತಾನೆ. ಆದ್ರೂ ಅವನನ್ನ ದಾಟಿ ನಮ್ಮ ಹೀರೋ ಅವನ ರೂಮಿಗೆ ಬಂದು ಅವನ ಡ್ರೆಸ್ಸಸ್ ಎಲ್ಲವನ್ನು ಪ್ಯಾಕ್ ಮಾಡ್ಕೋತಾನೆ. ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಹೊರಡೋಣ ಅನ್ಕೋಬೇಕಾದ್ರೆ ಆವಾಗ ಆ ಜಾಗಕ್ಕೆ ಬಂದಿದ್ದ ಅಂಕಲ್ ಫಟ್ ಅಂತ ನಮ್ಮ ಹೀರೋವನ್ನು ಹೊಡೆದು ನಮ್ಮ ಹೀರೋವನ್ನ ಎಳ್ಕೊಂಡು ಬಂದು ಬೆಡ್ಡಿಗೆ ಹಾಕಿ ಅವನ ಕೈ ಕಾಲುಗಳನ್ನ ಹಗ್ಗವನ್ನ ಯೂಸ್ ಮಾಡಿ ಕಟ್ಟಿ ಹಾಕ್ಬಿಡ್ತಾನೆ. ಆಮೇಲೆ ನಮ್ಮ ಹೀರೋ ಪಕ್ಕದಲ್ಲಿ ಕೂತ್ಕೊಂಡು, ಲೋ, ನಿನ್ನನ್ನ ಇಟ್ಟು ನಾನು ಎಷ್ಟು ದೊಡ್ಡ ಪ್ಲಾನ್ ಗಳನ್ನ ಮಾಡಿದೀನಿ, ನಿನ್ನ ಪಾಡಿಗೆ ಅಸಾಲ್ಟ್ ಆಗಿ ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ, ಹೇಗಿದೆ ಮೈಯಿಗೆ ಅಂತ ಹೇಳ್ತಾನೆ ಅಂಕಲ್. ಇದನ್ನ ಕೇಳುವ ನಮ್ಮ ಹೀರೋಗೆ ಏನುವೇ ಅರ್ಥ ಆಗಲ್ಲ, ಗಾಬರಿ ಆಗ್ಬಿಡ್ತಾನೆ. ಏನ್ ನಡೀತಾ ಇದೆ ಅಂತಾನೆ ಅವನಿಗೆ ಗೊತ್ತಾಗ್ತಾ ಇಲ್ಲ. ಆವಾಗ ಆ ಜಾಗಕ್ಕೆ ಹೀರೋಯಿನ್ ಬರ್ತಾಳೆ. ಆದ್ರಿಂದ ಅವಳ ಹತ್ರ ಜೇಮ್ಸ್, ಹೇ ಇಲ್ಲಿ ನೋಡು, ಅವನು ಏನನ್ನ ಮಾಡ್ತಾ ಇದ್ದಾನೆ ಅಂತ, ಏನಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಅವಳ ಹತ್ರ ಕೇಳ್ತಾನೆ. ಅದಕ್ಕೆ ಹೀರೋಯಿನ್ ಕೂಡ ಅವಳ ಅಣ್ಣನನ್ನ ಬೈತಾಳೆ, ಅವನನ್ನ ಬಿಟ್ಬಿಡು, ಏನಕ್ಕೆ ಈ ರೀತಿ ನೀನು ಮಾಡ್ತಾ ಇದೀಯ ಅಂತ ಕೇಳ್ಬೇಕಾದ್ರೆ, ಲೇ ನೀನು ಸುಮ್ನಿರೋ, ಸುಮ್ನೆ ಅವನಿಗೆ ಸಪೋರ್ಟ್ ಮಾಡ್ತಾ ಇರಬೇಡ, ಹೋಗಿ ಕೆಲಸವನ್ನ ನೋಡು ಹೋಗು ಅಂತ ಅವಳಿಗೆ ಹೆದರ್ಸ್ತಾನೆ ಅಣ್ಣ. ಆದ್ರಿಂದ ಟೀಚರ್ ಅಲ್ಲಿಂದ ಹೆದರ್ಕೊಂಡು ಹೋಗ್ಬಿಡ್ತಾಳೆ. ಇವಾಗ ಜೇಮ್ಸ್ ಗೆ ಅಲ್ಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವತ್ತು ರಾತ್ರಿ ಆಗುತ್ತೆ. ಹೇಗಾದ್ರೂ ಇಲ್ಲಿಂದ
ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹೀರೋ ಟ್ರೈ ಮಾಡ್ಬೇಕಾದ್ರೆ ಅದೇ ತರ ಹಗವನ್ನ ಬಿಚ್ಕೋತಾನೆ. ನಂತರ ಆ ರೂಮ್ ಇಂದ ಡೋರ್ ಅನ್ನು ಓಪನ್ ಮಾಡಿ ಹೊರಗಡೆ ಬಂದು ನೋಡ್ಬೇಕಾದ್ರೆ ಹಾಲಿನ ಸೆಂಟರ್ ಅಲ್ಲಿ ನಮ್ಮ ಹೀರೋಯಿನ್ ಮತ್ತೆ ಅವರ ಅಣ್ಣ ಇಬ್ಬರು ನೈಟ್ ಆಟ ಆಡ್ತಾ ಇರ್ತಾರೆ. ಮಗು ಮಾಡೋದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾರೆ. ಇಷ್ಟಕ್ಕೂ ಅಂಕಲ್ ನಮ್ಮ ಅಣ್ಣನೇ ಅಂತಾನೆ ಹೇಳಿಟ್ಟಿದ್ಲು ಹೀರೋಯಿನ್. ಆದ್ರೆ ಅವನ ಜೊತೆನೆ ಈ ರೀತಿ ಇರ್ತಾ ಇದ್ದಾಳೆ. ಇದಕ್ಕೂ ಅವಳನ್ನ ಏನು ರೇಪ್ ಅಟೆಂಪ್ಟ್ ಮಾಡ್ತಾ ಇಲ್ಲ, ಅವಳೇನೆ ಬೇಕು ಬೇಕು ಅಂತ ಅವನ ಜೊತೆ ಈಸಿಯಾಗಿ ಇರ್ತಾ ಇದ್ದಾಳೆ. ಇದನ್ನು ನೋಡಿದ ತಕ್ಷಣ ಹೀರೋಗೆ ಶಾಕ್ ಆಗ್ಬಿಡುತ್ತೆ. ಆವಾಗ್ಲೇನೆ ಅವನಿಗೆ ಒಂದು ವಿಷಯ ಕೂಡ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಫಟ್ ಅಂತ ಅವನ ರೂಮ್ ಒಳಗಡೆ ಬಂದು ಕೂತ್ಕೊಂಡು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ರೀತಿ ಯೋಚನೆ ಮಾಡ್ಬೇಕಾದ್ರೇನೆ ಇವು ಎಲ್ಲವೇ ಹೀರೋಯಿನಿನ ಪ್ಲಾನ್. ಅವಳೇನೆ ಪ್ಲಾನ್ ಮಾಡಿ ನಮ್ಮನ್ನ ಬೇಕು ಬೇಕು ಅಂತ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾಳೆ ಅಂತ ನಮ್ಮ ಹೀರೋಗೆ ಈ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಇಲ್ಲಿಂದ ಹೇಗೆ ನಾವು ತಪ್ಪಿಸ್ಕೊಂಡು ಹೋಗೋದು ಅಂತ ತುಂಬಾನೇ ಗಾಬರಿ ಆಗ್ತಾ ಇರ್ತಾನೆ ಹುಡುಗ. ಆಮೇಲೆ ಆ ರೂಮಿಗೆ ವಿಲ್ಲನ್ ಬರ್ತಾನೆ. ಬಂದಿದ್ದ ತಕ್ಷಣ ನಮ್ಮ ಹೀರೋವನ್ನ ಹೊಡೆದು ಅವನ ಪ್ಯಾಂಟ್ ಅನ್ನೆಲ್ಲ ಬಿಚ್ಚಾಕ್ತಾನೆ. ಅವನನ್ನ ಅರ್ಧ ನ್ಯೂಡ್ ಮಾಡಿ, ಅಂದ್ರೆ ನಮ್ಮ ಜೇಮ್ಸ್ ಅನ್ನ ಅರ್ಧ ನ್ಯೂಡ್ ಮಾಡಿಬಿಟ್ಟು ಫೋನ್ ಅಲ್ಲಿ ಫೋಟೋಸ್ ನೆಲ್ಲ ತಗೋತಾನೆ. ಆ ರೀತಿ ತಗೊಂಡಿದ್ದ ಫೋಟೋಸ್ ಅನ್ನ ನಮ್ಮ ಜೇಮ್ಸ್ ಅವರ ತಂದೆ ತಾಯಿಗೆ ಕಳಿಸಿ ಅವರನ್ನ ಹೆದರಿಸಿ ಹಣವನ್ನ ಕೇಳ್ತಾನೆ ಅಂಕಲ್. ಆದ್ರಿಂದ ಜೇಮ್ಸ್ ಅವರ ತಂದೆ ಏನನ್ನ ಮಾಡ್ತಾರೆ ಅಂದ್ರೆ ಪೊಲೀಸರ್ಸ್ಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡಿ ಅವರ ಹುಡುಗನನ್ನ ಹೇಗಾದ್ರೂ ಕಾಪಾಡೋಕೆ ಹೇಳ್ತಾರೆ. ಯಾಕೆಂದ್ರೆ ಅವರು ದೊಡ್ಡ ಜಡ್ಜ್ ಅಲ್ವಾ, ಆದ್ರಿಂದ ಪೊಲೀಸ್ ಕಾಂಟ್ಯಾಕ್ಟ್ಸ್ ಎಲ್ಲ ಅವರಿಗೆ ಜಾಸ್ತಿ ಇರುತ್ತೆ. ಆದ್ರೆ ಅವರು ಈ ರೀತಿ ಪೊಲೀಸರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಜೇಮ್ಸ್ ಗೆ ದೊಡ್ಡ ಅಪಾಯವಾಗಿರುತ್ತೆ. ಸೊ ತಾಯಿ ಅವರು ತನ್ನ ಮಗನಿಗೆ ಅಪಾಯ ಬಂದ್ರೆ ಸುಮ್ನೆ ಇರ್ತಾರ, ಸುಮ್ನೆ ಬಿಡ್ತಾರ ಅದನ್ನ. ಆದ್ರಿಂದ ಜೇಮ್ಸ್ ಅವರ ತಂದೆಯನ್ನು ತಡಿತಾರೆ. ಈ ರೀತಿ ಪೊಲೀಸರ್ಸ್ ನೆಲ್ಲ ನೀವು ಕಾಂಟ್ಯಾಕ್ಟ್ ಮಾಡಬೇಡಿ, ಈ ಪೊಲೀಸು ಕೇಸಸ್ ಎಲ್ಲ ನನಗೆ ಬೇಡ, ನನ್ನ ಮಗ ನನಗೆ ಜೀವಂತವಾಗಿ ಬೇಕು. ಆದ್ರಿಂದ ಬ್ಲಾಕ್ ಮೇಲ್ ಮಾಡೋರು ಎಷ್ಟು ಹಣವನ್ನು ಕೊಡ್ತಾರೋ ಅಷ್ಟು ಹಣವನ್ನ ಕೊಟ್ಟು ನನ್ನ ಮಗನನ್ನ ಕಾಪಾಡಿ ಜೀವಂತವಾಗಿ ಕರ್ಕೊಂಡು ಬನ್ನಿ, ನನಗೆ ನನ್ನ ಮಗ ಬೇಕು ಅನ್ನೋ ರೀತಿ ಹೇಳ್ತಾ ಇರ್ತಾರೆ ತಾಯಿ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋವನ್ನ ತೋರಿಸ್ತಾರೆ. ಅವನು ತುಂಬಾನೇ ಹೆದರೋಗಿ ಗಾಬರಿಯಾಗಿ ಇರ್ತಾ ಇದ್ದಾನೆ. ಹೇಗಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಇವನು ಆಲ್ರೆಡಿ ಮನೆಯ ಹಿಂದೆ ಬಂದು ಕಿಟಕಿ ಕಬ್ಬಣಗಳನ್ನ ಹೊಡೆದಿಟ್ಟಿದ್ದಾನೆ ಅಲ್ವಾ, ಅದ್ರ ಮುಖಾಂತರ ತಪ್ಪಿಸ್ಕೊಂಡು ಹೋಗ್ಬಿಡೋಣ ಅಂತ ಹುಡುಗ ಟ್ರೈ ಮಾಡ್ತಾನೆ. ಅವನು ಆ ರೀತಿ ಎಸ್ಕೇಪ್ ಆಗ್ತಾ ಇರ್ಬೇಕಾದ್ರೆ ಇದನ್ನ ಹೀರೋಯಿನ್ ನೋಡ್ಬಿಡ್ತಾಳೆ. ಆದ್ರಿಂದ ಹೀರೋಯಿನ್ ನಮ್ಮ ಜೇಮ್ಸ್ ಅನ್ನು ಚೇಸ್ ಮಾಡ್ಕೊಂಡು ಕಾಡು ಒಳಗಡೆ ಓಡಿ ಹೋಗ್ತಾರೆ. ಒಂದು ಸ್ಟೇಜ್ ಅಲ್ಲಿ ಇಬ್ಬರಿಗೆ ಫೇಸ್ ಫೇಸ್ ನೋಡ್ಕೊಳ್ಳೋ ತರ ಸಿಚುವೇಶನ್ ಆಗುತ್ತೆ. ಆವಾಗ ಹೀರೋಯಿನ್ ಲೋ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೀನು ಟ್ರೈ ಮಾಡಬೇಡ, ಅದು ನಿನಗೆ ತುಂಬಾನೇ ಡೇಂಜರ್, ನಿನಗೇನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ನಾನು ನಿನ್ನನ್ನು ನಂಬಿತಾನೆ ಈ ಜಾಗಕ್ಕೆ ಬಂದೆ, ಆದ್ರೆ ನನಗೆ ಈ ರೀತಿ ನೀನು ಮೋಸ ಮಾಡ್ತಾ ಇದೆಯಲ್ಲ ಅಂತ ಹುಡುಗ ಟೆನ್ಷನ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಆ ಅಂಕಲ್ ಓಡಿ ಬರೋ ತರ ಸದ್ದಾಗುತ್ತೆ. ಆದ್ರಿಂದ ಹುಡುಗ ಹಿಂದೆ ತಿರುಗಿ ನೋಡುವ ಆ ಗ್ಯಾಪ್ ಅನ್ನು ಯೂಸ್ ಮಾಡ್ಕೊಂಡ ಹೀರೋಯಿನ್ ಒಂದು ಕಲ್ಲು ಬಂಡೆಯನ್ನು ತಗೊಂಡು ನಮ್ಮ ಜೇಮ್ಸ್ ಅವನ ತಲೆಗೇನೆ ಹೊಡೆದು ಬಿಡ್ತಾಳೆ. ಅಷ್ಟೇ ಹುಡುಗ ಅನ್ಕಾನ್ಶಿಯಸ್ ಆಗಿ ಅಲ್ಲೇ ಬಿದ್ದೋಗ್ತಾನೆ. ಸೊ ಇವಾಗ ಅಂಕಲ್ ಆ ಜಾಗಕ್ಕೆ ಬರ್ಬೇಕಾದ್ರೆ ಹೀರೋಯಿನ್ ಮತ್ತೆ ಆ ವಿಲ್ಲನ್ ಇಬ್ಬರು ಸೇರ್ಕೊಂಡು ನಮ್ಮ ಹುಡುಗನನ್ನ ಮತ್ತೆ ತಗೊಂಡು ಹೋಗಿ ಆ ರೂಮ್ ಅಲ್ಲಿ ಹಾಕಿ ಕೂಡ ಬಿಡ್ತಾರೆ. ಆಮೇಲೆ ಆ ಜಾಗಕ್ಕೆ ಒಂದು ಕಾರ್ ಬರುತ್ತೆ. ಆ ಕಾರ್ ಅಲ್ಲಿ ಬಂದಿರೋದು ಯಾರು ಅಂದ್ರೆ ಈ ವಿಲನ್ ಅವನ ಪಾರ್ಟ್ನರ್. ಅವನು ತುಂಬಾನೇ ಖುಷಿಯಾಗಿ ಹ್ಯಾಪಿಯಾಗಿ ಈ ವಿಲನ್ ಹತ್ರ ಬಂದು ಹೇಳ್ತಾನೆ, ಹೇ ಪಾರ್ಟ್ನರ್, ನಾವು ಅನ್ಕೊಂಡಿದ್ದ ಹಾಗೆ ನಾವು ಗೆದ್ಬಿಟ್ಟಿದೀವಿ, ನಾವು ಪ್ಲಾನ್ ಮಾಡಿದ ರೀತಿನೇ ನಮಗೆ ಹಣ ಸಿಕ್ಬಿಟ್ಟಿದೆ, ಈ ಹುಡುಗನವರ ತಂದೆ ತಾಯಿ ನಮಗೆ ಹಣವನ್ನು ಕೊಟ್ಬಿಟ್ಟಿದ್ದಾರೆ ಅಂತ ಒಂದು ಬ್ಯಾಗ್ ಪೂರ್ತಿ ತುಂಬಾ ಹಣವನ್ನ ತಗೊಂಡು ಬಂದಿರ್ತಾನೆ ಪಾರ್ಟ್ನರ್. ಅಂದ್ರೆ ನಮ್ಮ ಹೀರೋ ಅವರ ತಂದೆ ತಾಯಿ ಇವರು ಬ್ಲಾಕ್ ಮೇಲ್ ಮಾಡಿದ ರೀತಿನೇ ಹಣವನ್ನು ಕೊಟ್ಟು ಅವರ ಮಗನನ್ನ ರಿಲೀಸ್ ಮಾಡ್ಕೊಳ್ಳೋದಕ್ಕಾಗಿ ಈ ರೀತಿ ಮಾಡಿರ್ತಾರೆ. ಆದ್ರೆ ಇವಾಗ ವಿಲನ್ ಏನನ್ನ ಮಾಡ್ತಾ ಇದ್ದಾನೆ ಅಂದ್ರೆ, ಸರಿ ಆಯ್ತು, ನಮ್ಮ ಕೆಲಸ ಮುಗಿದ್ಬಿಟ್ಟಿದೆ, ಇನ್ ಮುಂದೆ ಈ ಹುಡುಗ ನಮಗೆ ಬೇಕಾಗಿಲ್ಲ, ಇವನ ಕಥೆಯನ್ನ ಮುಗಿಸ್ಬಿಡೋಣ ಅಂತ ಗನ್ನನ್ನ ತಗೊಂಡು ನಮ್ಮ ಹೀರೋವನ್ನ ಶೂಟ್ ಮಾಡೋದಕ್ಕಾಗಿ ಪಾಯಿಂಟ್ ಮಾಡ್ತಾ ಇರ್ತಾನೆ. ಆವಾಗ ತಕ್ಷಣ ಹೀರೋಯಿನ್ ಆ ಜಾಗಕ್ಕೆ ಬಂದು ಅವನನ್ನ ತೊಡಿತಾಳೆ. ಹೇ ಏನೋ ಮಾಡ್ತಾ ಇದೀಯ ನೀನು, ನಾವು ಅನ್ಕೊಂಡ ಹಾಗೆ ನಮಗೆ ಹಣ ಸಿಕ್ಬಿಟ್ಟಿದೆ ಅಲ್ವಾ, ನಮ್ಮ ಕೆಲಸ ಮುಗೀತು ತಾನೆ, ಆಮೇಲೆ ಏನಕ್ಕಾಗಿ ಇವನನ್ನ ಸಾಯಿಸೋದಕ್ಕೆ ನೀನು ನೋಡ್ತಾ ಇದೀಯ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ವಿಲ್ಲನ್ ಲೇ ಲೂಸು, ಇವನು ನಮ್ಮ ಎಲ್ಲರನ್ನು ನೋಡ್ಬಿಟ್ಟಿದ್ದಾನೆ, ನಮ್ಮ ಪ್ಲಾನ್ ಎಲ್ಲವೇ ಇವನಿಗೆ ಗೊತ್ತು, ಇವನು ಹೋಗಿ ಪೊಲೀಸರ್ಸ್ ಹತ್ರ ನಮ್ಮ ಬಗ್ಗೆ ಎಲ್ಲ ವಿಷಯವನ್ನು ಹೇಳ್ಬಿಟ್ರೆ ಅಷ್ಟೇ ನಾವು ಎಲ್ಲರೂ ಜೈಲ್ ಸೇರಿ ಮುದ್ದೆ ತಿನ್ಬೇಕಾಗ್ಬಿಡುತ್ತೆ, ಆದ್ರಿಂದ ನಮಗೆ ಬೇರೆ ದಾರಿನೇ ಇಲ್ಲ, ಇವನನ್ನ ಈ ಜಾಗದಲ್ಲಿ ಸಾಯಿಸ್ಬಿಟ್ಟು ಹಣವನ್ನು ತಗೊಂಡು ಹೊರಡ್ಲೇಬೇಕು, ಏನು ಅರ್ಥ ಆಗ್ತಾ ಇದೆಯಾ, ಹೊರಡೋಣ್ವಾ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಅವನ ಪಾರ್ಟ್ನರ್ ನಿಂತಿರ್ತಾನೆ. ಅವನ ಹತ್ರ ಗನ್ನನ್ನು ಕೊಟ್ಬಿಟ್ಟು ವಿಲನ್ ಏನನ್ನ ಹೇಳ್ತಾನೆ ಅಂದ್ರೆ, ನೀನು ಇವನನ್ನ ಶೂಟ್ ಮಾಡಿ ಕೊಂದ್ಬಿಟ್ಟು ಕಾರಿಗೆ ಬಾ, ನಾವು ನಿನಗಾಗಿ ವೆಯ್ಟ್ ಮಾಡ್ತಾ ಇರ್ತೀವಿ ಕಾರಲ್ಲಿ ಅಂತ ಹೇಳ್ಬಿಟ್ಟು ಹೀರೋಯಿನ್ ಮತ್ತೆ ವಿಲನ್ ಕಾರಿಗೆ ಹೋಗ್ಬಿಡ್ತಾರೆ. ಇವಾಗ ಬಂದಿರೋ ಆ ಪಾರ್ಟ್ನರ್ ಗನ್ನನ್ನು ತಗೊಂಡು ನಮ್ಮ ಹೀರೋವನ್ನ ಪಾಯಿಂಟ್ ಮಾಡಿ ಶೂಟ್ ಮಾಡಿ ಕೊಂದು ಬಿಡೋಣ ಅಂತ ನೋಡ್ತಾ ಇರ್ಬೇಕಾದ್ರೆ ಫಟ್ ಅಂತ ನಮ್ಮ ಹೀರೋ ಎದ್ದು ಅವನ ಮೇಲೆ ಜಂಪ್ ಮಾಡಿ ಅವನನ್ನ ಕೆಳಗಡೆ ತಳ್ಳಿಬಿಡ್ತಾನೆ. ಆವಾಗ ಹಿಂದೆ ಇರುವ ಶಾರ್ಪ್ ಆದ ನೀಡಲ್ ಅಲ್ಲಿ ಆ ಪಾರ್ಟ್ನರ್ ಚುಚ್ಕೊಂಡು ಅವನ ತಲೆಗೇನೆ ಚುಚ್ಚಿಬಿಡುತ್ತೆ. ಅಷ್ಟೇ ಸ್ಪಾಟ್ ಅಲ್ಲಿ ಪಾರ್ಟ್ನರ್ ತೀರೋಗ್ತಾನೆ. ಆವಾಗ ಪಾರ್ಟ್ನರ್ ಕೈಯಲ್ಲಿರುವ ಗನ್ ಆಟೋಮೆಟಿಕ್ ಶೂಟ್ ಮಾಡಿ ಸದ್ದಾಗುತ್ತೆ. ಈ ಸದ್ದನ್ನು ಕೇಳಿಸ್ಕೊಂಡ ಹೀರೋಯಿನ್ ಮತ್ತೆ ವಿಲನ್, ಹಾಗಾದ್ರೆ ಆ ಚಿಕ್ಕ ಹುಡುಗ ಸತ್ತೋಗಿರ್ತಾನೆ, ಜೇಮ್ಸ್ ತೀರೋಗ್ಬಿಟ್ಟಿರ್ತಾನೆ, ನಮ್ಮ ಪಾರ್ಟ್ನರ್ ಅವನನ್ನು ಕೊಂದ್ಬಿಟ್ಟ ಅಂತ ಅನ್ಕೋತಾರೆ. ಆದ್ರೆ ಈ ಕಡೆ ನಮ್ಮ ಹೀರೋ ಆ ಪಾರ್ಟ್ನರ್ ಹತ್ರ ಇರುವ ಗನ್ನನ್ನು ತಗೊಂಡು ಹೊರಗಡೆ ಬಂದು ಮೇನ್ ವಿಲನ್ ಗೆ ಏಮ್ ಮಾಡ್ತಾ ಇರ್ತಾನೆ. ಆವಾಗ ತಕ್ಷಣ ವಿಲನ್ ನಮ್ಮ ಹೀರೋಯಿನ್ ಅನ್ನು ಹಿಡಿದು ಅವನ ಮುಂದೆ ನಿಲ್ಲಿಸ್ಕೊಂಡು ಸೇಫ್ ಆಗಿ ನಿಲ್ಲಿಸ್ಕೊಂಡು
ಬಂದು ಅವಳನ್ನ ಪ್ರೊಟೆಕ್ಟ್ ಮಾಡ್ಕೋತಾವನೆ. ಆದ್ರಿಂದ ನಮ್ಮ ಹೀರೋ ಅವಳನ್ನ ಬಿಟ್ಬಿಡು ಅಂತ ಹೇಳ್ತಾ ಇರ್ಬೇಕಾದ್ರೆ ಹಾಗೆ ನಿಧಾನಕ್ಕೆ ವಿಲನ್ ಹತ್ರ ಬಂದು ಹೀರೋಯಿನ್ ಅನ್ನ ತಳ್ಬಿಟ್ಟು ನಮ್ಮ ಹೀರೋವನ್ನ ಹೊಡೆಯೋದಕ್ಕೆ ಶುರು ಮಾಡ್ತಾವನೆ. ಸೊ ಇಬ್ಬರ ಮಧ್ಯೆ ಜೋರಾಗಿ ಜಗಳ ನಡೆಯುತ್ತೆ. ಹೀರೋ ಮತ್ತೆ ವಿಲನ್ ಸರಿಯಾಗಿ ಹೊಡೆದಾಡ್ಕೋತಾರೆ. ಹಾಗೆ ಜಗಳ ಮಾಡ್ಕೊಂಡು ಪಕ್ಕದಲ್ಲಿ ಇರುವ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಿದ್ದೋಗ್ತಾರೆ. ಆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಒಂದು ಶಾರ್ಪ್ ಆದ ನೀಡಲ್ ಇರ್ತಾ ಇದೆ, ಒಂದು ವೆಪನ್ ಇರ್ತಾ ಇದೆ. ಅದನ್ನ ಹೀರೋ ಕೈಗೆ ತಗೊಂಡು ವಿಲನ್ ಅವನ ಕತ್ತಿಗೆನೆ ನಚ್ ಅಂತ ಚುಚ್ಚಿಬಿಡ್ತಾವನೆ. ಅಷ್ಟೇ ಸ್ಪಾಟ್ ಅಲ್ಲಿ ವಿಲನ್ ಸತ್ತೋಗ್ತಾವನೆ. ಆಮೇಲೆ ಹೀರೋ ಮತ್ತೆ ಹೀರೋಯಿನ್ ಕಾರನ್ನು ತಗೊಂಡು ಆ ಜಾಗವನ್ನ ಬಿಟ್ಟು ಎಸ್ಕೇಪ್ ಆಗಿ ಹೋಗ್ತಾರೆ. ಆ ರೀತಿ ಹೋಗ್ತಾ ಇರ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಹಣ ಇರುವ ಬ್ಯಾಗ್ ಅನ್ನ ಜಿಬ್ ಅನ್ನ ಓಪನ್ ಮಾಡಿ ಹಣವನ್ನೆಲ್ಲ ಗಾಳಿಯಲ್ಲಿ ಹಾರೋ ರೀತಿ ಮಾಡ್ತಾವನೆ. ಇದನ್ನು ನೋಡಿದ ಟೀಚರ್ ಹೀರೋಯಿನ್ ಜೇಮ್ಸ್ ಗೆ ಬೈತಾವಳೆ, ನಿನಗೇನು ಮೆಂಟಲ, ಮಣಿಯ ವ್ಯಾಲ್ಯೂ ನಿನಗೆ ಗೊತ್ತಾ, ಯಾಕೋ ಈ ರೀತಿ ಮಣಿಯನ್ನ ವೇಸ್ಟ್ ಮಾಡ್ತಾ ಇದೀಯ ಅಂತ ಬೈಬೇಕಾದ್ರೆ ಅದಕ್ಕೆ ಹೀರೋ ಫಟ್ ಅಂತ ಕಾರನ್ನು ಸ್ಟಾಪ್ ಮಾಡಿ ಸಿಕ್ಕಾಪಟ್ಟೆ ಕೋಪದಿಂದ ಬೈತಾವನೆ. ನಾನು ನಿನ್ನ ನನ್ನ ಮನ್ಸಾರಿ ತುಂಬಾನೇ ಲವ್ ಮಾಡ್ದೆ, ಆದ್ರೆ ನೀನು ಬರೀ ಮಣಿಗಾಗಿ ತಾನೇ ಇಂತಹ ಕೆಲಸವನ್ನ ಮಾಡ್ದೆ, ನನಗೆ ದ್ರೋಹ ಮಾಡ್ದೆ, ಎಷ್ಟು ಕೆಟ್ಟವಳಾಗಿರ್ಬೇಕು ನೀನು, ಮೋಸಗಾರಿ, ತಗೋ ಈ ಹಣವನ್ನ ನೀನೇ ತಗೊಂಡು ಹೋಗು ಅಂತ ಹಣ ಇರುವ ಬ್ಯಾಗ್ ಅನ್ನ ಹೀರೋಯಿನ್ ಕೈಗೇನೆ ಕೊಟ್ಬಿಟ್ಟು ಅವಳನ್ನ ಕಾರನ್ನ ಬಿಟ್ಟು ಇಳಿಸ್ಬಿಟ್ಟು ಅಲ್ಲೇನೆ ಬಿಟ್ಬಿಟ್ಟು ನಮ್ಮ ಹೀರೋ ಕಾರನ್ನ ತಗೊಂಡು ಅವನ ಮನೆಗೆ ಹೊರಡ್ತಾನೆ. ಮನೆಗೆ ಬಂದು ನೋಡ್ಬೇಕಾದ್ರೆ ತುಂಬಾನೇ ಪೊಲೀಸರ್ಸ್ ಇರ್ತಾ ಇದ್ದಾರೆ. ಅವರೆಲ್ಲ ನಮ್ಮ ಹೀರೋವನ್ನ ಹಿಡಿದು ಏನಾಯ್ತು, ಎಲ್ಲಿಗೆ ಹೋಗಿದ್ರಿ, ಯಾರು ನಿಮ್ಮನ್ನ ಕಿಡ್ನಾಪ್ ಮಾಡಿದ್ದು ಅಂತ ವಿಚಾರಣೆ ಮಾಡ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಯಾವುದೇ ಕಾರಣಕ್ಕೂ ಹೀರೋಯಿನೇ ಈ ಕೆಲಸವನ್ನ ಮಾಡಿದ್ದು ಅಂತ ಹೇಳಲ್ಲ. ಯಾವುದೇ ರೀತಿಯಲ್ಲೂ ನಮ್ಮ ಹೀರೋಯಿನ್ ಅವರ ಹೆಸರನ್ನ ಕೂಡ ಒಂದು ಚೂರು ಕೂಡ ನಮ್ಮ ಹುಡುಗ ಯೂಸ್ ಮಾಡಲ್ಲ. ಈ ಕೇಸಲ್ಲಿ ಅವರನ್ನ ಸಂಬಂಧನೇ ಪಡಿಸಲ್ಲ. ನನ್ನನ್ನ ಕಿಡ್ನಾಪ್ ಮಾಡಿದವರು ಬೇರೆ ಯಾರು, ನನಗೆ ತುಂಬಾನೇ ಟಾರ್ಚರ್ ಅನ್ನ ಕೊಟ್ರು, ಆದ್ರಿಂದ ಅವರನ್ನ ನಾನು ಕೊಂದ್ಬಿಟ್ಟು ಅವಳಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ ಅಂತ ಹೇಳಿ ಹೀರೋಯಿನ್ ಅನ್ನ ಕಾಪಾಡ್ತಾನೆ ಹುಡುಗ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಸುಮಾರಾಗಾದ್ರೂ ಇತ್ತಲ್ವಾ? ಸೊ ಈ ವಿಡಿಯೋವನ್ನ ನೋಡಿದ ನೀವು ಒಬ್ಬರು ಪೇರೆಂಟ್ಸ್ ಆಗಿದ್ದಿದ್ರೆ ನಿಮ್ಮ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಅದೇ ತರ ನೀವೇನಾದ್ರೂ ಟೀನೇಜ್ ಹುಡುಗರಾಗಿದ್ರೆ, ಟೀಚರ್ ಆಗಿದ್ರು ಸರಿ, ಪಕ್ಕದ ಮನೆ ಅಂಕಲ್ ಆಗಿದ್ರು ಸರಿ, ಆಂಟಿ ಆಗಿದ್ರು ಸರಿ, ಯಾರನ್ನು ನಂಬಿ ಅವರ ಜೊತೆ ಹೋಗ್ಬೇಡಿ. ಯಾರು ಯಾವಾಗ ಬೇಕಾದ್ರೂ ನಮಗೆ ವಿಲ್ಲನ್ ಆಗಿ ಚೇಂಜ್ ಆಗೋದಕ್ಕೆ ಸಾಧ್ಯವಿದೆ. ಸೊ ಯಾವಾಗ್ಲೂ ಹುಷಾರಾಗಿರಿ. ಸೊ ಈ ತರದ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ರಿಲೇಟಿವ್ಸ್ಗೆ ಈ ರೀತಿ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.